ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಚೌಟ್ರಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರಂಜು ಮದುವೆ, ಸೊ ರೆಡಿ ಆಗಿಬಿಟ್ಟೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಫೈನಲಿ ನಾನು ರೆಡಿ ಆಗಾಯಿತು. ಹೇರ್ ಸ್ಟೈಲ್ ಏನು ನಾರ್ಮಲಾಗೆ ಮಾಡ್ಕೊಂಡಿದ್ದು, ಮೇಕಪ್ ನಾನು ಮಾಡಿಕೊಂಡೆ ಆ್ಯಂಡ್ ಮಮ್ಮಿಗೂ ಮಾಡಿದ್ದೀನಿ. ಮಮ್ಮಿದು ಮೆಚೂರ್ಡ್ ಸ್ಕಿನ್ಗೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆ್ಯಡ್ ಮಾಡ್ತೀನಿ ವೀಡಿಯೋನ. ಆ್ಯಂಡ್ ನನ್ನ ಸ್ಯಾರಿ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ. ತುಂಬ ಇಷ್ಟಪಟ್ಟು ತೊಗೊಂಡು ಸ್ಯಾರಿ ಇದು ಮದುವೆಗೆ ಅಂತಲೇ ಫ್ಯಾನ್ಗೆ ಕೂತಾ ಇದೆ. ಯೂಜ್ವಲಿನ ರೆಡಿ ಮಾಡಿಲ್ಲ, ತಿಂಡಿ ಎಲ್ಲ ಆದಮೇಲೆ ರೆಡಿ ಮಾಡೋಣ, ಗಲೀಜ್ ಮಾಡ್ಕೊಬಿಡ್ತಾನೆ ಎಲ್ಲ ನೋಡ್ಬಿಟ್ಟು. ಇನ್ನು ಸುನಿಲ್ಲು ಇದು ನಮ್ಮ ಮದುವೆದು ಏನು ಸೂಟ್ ಅದನ್ನೇ ತಗೊಂಡ್ರು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಸ್ಯಾರಿ ಇದು ಹೇಗಿದೆ ಅಂತ ಹೇಳಿ, ಸ್ಯಾರಿ ಕಲರ್ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಒಂದೇ ಪೀಸ್ ಇದ್ದು ಇದರಲ್ಲಿ ಈ ಕಲರ್ ಕಾಂಬಿನೇಷನಲ್ಲಿ. ಸೊ ಹೌದಾ, 6 years ಬ್ಯಾಕ್ ಹಾಕೊಂಡಿದ್ದು ಅಷ್ಟೇ, ಮತ್ತೆ ಹಾಕೊಂಡಿದ್ದೀನಿ. ಎಸ್, ಓಕೆ. ಇವಾಗ ನಾನು ಹಿಂಗೆ ರೆಡಿ ಆಗಿದ್ದೀನಿ, ಸುನೀಲ್ ಹಿಂಗೆ ರೆಡಿ ಆಗಿದ್ದಾರೆ. ಹಾಕೋಬಿಡಿ, ಶೂ ಹಾಕೋಬಿಡಿ ಫಸ್ಟು. ಯಾರೂ ಇಲ್ಲ ಇನ್ನು, ಖಾಲಿ ಎಲ್ಲ ರೆಡಿಯಾಗಿ ಹೋಗಿದ್ದಾರೆ. ಇವಾಗ 6:45 ಆಗಿದೆ ಅಷ್ಟೆ. ಯಾರು ಅವ್ರು ಫೋಟೋಗ್ರಾಫರ್ ಕಣೋ. ಸೊ ಇವಾಗ ನಾವು ಕೆಳಗಡೆ ಬರ್ತಾ ಇದ್ವಿ, ಎಲ್ಲ ದೇವ್ರ ತರೋದಕ್ಕೆ ಹೋಗ್ಬೇಕಲ್ವಾ. ಸೊ ಎಲ್ಲ ರೆಡಿ ಆಗ್ತಾಯಿತ್ತು. ನಾನು ಸುನಿಲ್ ಹಾಗೆ ಒಂದು ವೀಡಿಯೋ ಮಾಡ್ಕೊಬೇಡ ರೀಲ್ಸ್ ವೀಡಿಯೋಗೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಸ್ತಾ ಇದೆ ಮಮ್ಮಿ ಹತ್ರ. ಒಂಥರ ಚೆನ್ನಾಗಿ ಅನ್ನಿಸ್ತು. ಅದು ಇವಾಗ ಬೆಳಗ್ಗೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಇನ್ನು ಆ ಕಡೆ ಈ ಕಡೆ ಸುತ್ತಮುತ್ತ ಸರೌಂಡಿಂಗಿನ ಆ್ಯಕ್ಟಿವ್ ಇಲ್ಲ, ಆಮೇಲೆ ಆ್ಯಕ್ಟಿವ್ ಆಗುತ್ತೆ. ಎಲ್ಲ ಫುಲ್ ಖಾಲಿನೇ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ನಾವು ಹಾಗೆ ಒಂದಷ್ಟು ರೀಲ್ಸ್ ಮಾಡ್ಕೊಬೇಡ, ಆಮೇಲೆ ಟೈಮ್ ಎಲ್ಲ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೇನೇ ವೀಡಿಯೋ ಮಾಡ್ಕೋತಾ ಇದ್ವಿ. ಸೊ ಹೆಂಗೂ ಹೊರಗಡೆ ಹೋಗ್ತಾ ಇದ್ವಲ್ಲ, ದೇವ್ರ ಥರ ತಗೊಂಡು ಬರ್ತಿದ್ರಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ. ಸೊ ವೀಡಿಯೋ ಮಾಡ್ಕೊಂಡೇ ಹೋಗ್ತಾ ಇದ್ವಿ. ಇಂತಪ್ಪ ತೊತ್ತಿನ ಮಕ್ಕಳಿಗೆ ಲಿಂಗವನ್ನೇ ಕಟ್ಟಿದವರು ಯಾರಯ್ಯ, ಶಿವ, ಸಿದ್ದೇಶ್ವರ, ಪ್ರಭುವೆ, ಪಲ್ಲ, ಉರದ, ದೈತ್ಯ, ಭಾಗಲಿಂಗ. ಸೊ ಇವಾಗ ದೇವರೆಲ್ಲ ತೊಗೊಂಡು ಬಂದಾದಮೇಲೆ ರಂಜು ಕೂಡ ರೆಡಿ ಆಗ್ತಾ ಇದ್ಲು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಮತ್ತು ಮಮ್ಮಿ ಡ್ಯಾಡಿ ಯಾರೂ ಬ್ರೇಕ್ಫಾಸ್ಟಿಗೆ ಬರಲಿಲ್ಲ, ಯಾಕಂದರೆ ಸೋದ್ರ ಮಾವ ಸೋದ್ರದತ್ತೆ ಧಾರೆ ಆಗೋವರೆಗೂ ಅವ್ರಿಗೆ ಒಂದಷ್ಟು ಪ್ರೊಸೀಜರ್ಸ್ ಇದೆ, ಅದು ಮುಗಿಯೋವರೆಗೂ ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಂಗಿಲ್ಲ ಅಂದ್ಬಿಟ್ಟು. ಹಾಗೆ ಇಲ್ಲಿ ಕಾಶಿ ಯಾತ್ರೆ, ಪಾದಪೂಜೆ ಎಲ್ಲ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಬಂದ್ವಿ. ರಂಜು ಕೂಡ ರೆಡಿಯಾಗಿ, ಇವಾಗ ಧಾರೆ ಟೈಮು 9 ಗಂಟೆಗೆ ಮುಹೂರ್ತ ಮೆದ್ದಿದ್ದು. ಸೊ ಇವಾಗ ರಂಜು ಎಲ್ಲ ರೆಡಿ ಆಯಿತು. ಒಂದಷ್ಟು ನೀತಿ ನಿಯಮಗಳೆಲ್ಲ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇಲ್ಲಿ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಒಂದಷ್ಟು ಫೋಟೋಸು, ವಿಡಿಯೋಸು ಮತ್ತು ಏನೇನೋ ಪೂಜೆಗಳು ಎಲ್ಲ ಮಾಡಿಸಿದ್ರು. ಇದಾದಮೇಲೆ ನಮ್ಮ ಕಡೆ ಸೋದ್ರ ಮಾವ ಸೋದ್ರದತ್ತೆ ಅಂತ ಒಂದಷ್ಟು ಪ್ರೊಸೀಜರ್ಗಳನ್ನ ಮಾಡಿಸ್ತಾರೆ ಎಲ್ಲ ನಿಲ್ಸೋಕ್ಕೂ ಮುಂಚೆ. ಸೊ ಒಂಥರ ಎಮೋಷ್ನಲ್ ಮೂಮೆಂಟ್. ಯಾವುದೇ ಹೆಣ್ಮಕ್ಳಾಗಲಿ ಮದುವೆ ಟೈಮಲ್ಲಿ, ತಾಳಿ ಕಟ್ಟೋ ಟೈಮಲ್ಲಿ ಹತ್ತತ್ರ ಬಂತು ಅಂದಿದ ತಕ್ಷಣ ಒಂಥರ ಎಮೋಷ್ನಲ್, ಏನೋ ಒಂಥರ ಇಷ್ಟು ದಿನ ಇದ್ದಿದ್ದಕ್ಕೂ ಇನ್ಮೇಲಿಂದ ಈ ಕ್ಷಣದಿಂದ ಇರೋದಕ್ಕೂ ತುಂಬಾ ಚೇಂಜಸ್ ಇರುತ್ತೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಲೈಫ್ ಕೂಡ ಅಷ್ಟೇ, ಲೈಫ್ ಸ್ಟೈಲ್ ಕೂಡ ಅಷ್ಟೇ. ಹೆಣ್ಮಕ್ಳು ಅಂತ ಅಂದರೆ ಮದುವೆ ಆಗಿ ಒಂದಲ್ಲ ಒಂದು ದಿನ ಗಂಡನ ಮನೆಗೆ ಹೋಗಬೇಕು. ಸೊ ಇದು ಒಂಥರ ಏನೋ ಎಮೋಷ್ನಲ್ ಮೂಮೆಂಟು. ರಂಜು ಅಂತೂ
ಇಲ್ಲಿವರೆಗೂ ಚೆನ್ನಾಗೇ ಇದ್ಲು. ತಾಲಿ ಕಟ್ಟೋ ಟೈಮಲ್ಲಂತೂ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದು ಒಂಥರ ಏನೋ ಎಲ್ಲರ ಕಣ್ಣಲ್ಲೂ ನೀರು ಬಂದಂಗೆ ಅನಿಸುತ್ತೆ. ಅದು ಒಂಥರ ಎಮೋಷ್ನಲ್. ಎಷ್ಟೇ ಜಾಯ್ಫುಲ್ ಆಗಿದ್ರು, ಎಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇರೋ ಹಸ್ಬೆಂಡ್ ಸಿಕ್ಕಿದ್ರೂ ಆ ಮೂಮೆಂಟ್ ಏನೋ ಒಂಥರ ಫೀಲ್ ಕೊಡುತ್ತೆ. ಸಿಂಗಲ್ ಲೈಫಿಂದ ಇವಾಗ ಎಂಟ್ರಿ ಕೊಡ್ತಿದ್ದಾಳೆ ಮದುವೆ ಆಗಿ. ಸೊ ತಾಲಿ ಕಟ್ಟೋ ಟೈಮ್ ಬಂದೇ ಬಿಡ್ತು. ಸಕ್ಸಸ್ಫುಲಿ ಫೈನಲಿ ರಂಜು ಮ್ಯಾರೇಜ್ ಆಯಿತು. ತುಂಬಾ ಖುಷಿಯಿಂದ ರಂಜು ಮದುವೆ ಆಯಿತು. ಅವಳು ಅಳ್ತಾ ಇದ್ದಾಳೆ, ನೀವು ನೋಡ್ತಾ ಇರ್ಬೋದು. ನಾನು ಹಾಗೆ ವಿಡಿಯೋ ಆನ್ ಮಾಡಿಬಿಟ್ಟು ಅವಳನ್ನೇ ನೋಡ್ತಾ ಇದ್ದೆ. ಆ ಮೂಮೆಂಟ್ ಹಾಗೆ ಕ್ಯಾಪ್ಚರ್ ಆಗಿದೆ. ನನ್ನ ಮದುವೆಲ್ಲೂ ಅಷ್ಟೇ ನಾನು ಹಾಗೆ ಅಳ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಆಟೋಮೆಟಿಕ್ ಅಳಬಾರ್ದು ಅನ್ನೋ ಒಂದು ಫೀಲಲ್ಲಿ ಇದ್ರೂ ಆಟೋಮೆಟಿಕ್ ಅಳು ಬಂದೇ ಬಿಡುತ್ತೆ. ಸೊ ಎಲ್ಲ ರಂಜು ಕೂಡ ಎಲ್ಲ ಆದಮೇಲೆ ಧಾರೆ ಎಲ್ಲ ಆದಮೇಲೆ ಮತ್ತು ರಿಸೆಪ್ಷನ್ಗೆ ರೆಡಿ ಆಗೋದಕ್ಕೆ ಮತ್ತು ಫೋಟೋಶೂಟ್ಸ್ ಎಲ್ಲ, ರಿಸೆಪ್ಷನ್ ಸ್ಯಾರಿಯಲ್ಲಿ ಫೋಟೋಸ್ ಎಲ್ಲ ತೆಗಿಸ್ಬೇಕಲ್ವ ಅಂದ್ಬಿಟ್ಟು ರೆಡಿ ಆಗೋಕೆ ಹೋದ್ಲು. ಅಷ್ಟರಲ್ಲಿ ಒಟ್ಟಿಗೆ ನಾವು ಊಟಕ್ಕೆ ಬಂದ್ವಿ. ಅಂದರೆ ಎಲ್ಲ ವೀಡಿಯೋನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ ಪಿನ್ ಟು ಪಿನ್. ಸೊ ಅಷ್ಟು ಎಷ್ಟಾಗುತ್ತೋ ನನ್ನಿಂದ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೈಟು ಬೆಳಿಗ್ಗೆ ಇವಾಗ ಎಲ್ಲ ಬಟ್ ತಿನ್ನೋದಕ್ಕಾಗಲಿಲ್ಲ. ಎಲ್ಲನೂ ಏನೋ ಒಂಥರ ಖುಷಿ, ರಂಜು ಮದುವೆ ಆಯಿತು ಅನ್ನೋದು ಒಂಥರ ಖುಷಿ. ಇವಾಗ ಅವಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಲ್ಲ, ಅದು ಒಂಥರ ಖುಷಿ. ಬಟ್ ಫಸ್ಟ್ ಟೈಮ್ ಕಳಿಸ್ತಾ ಇರೋದ್ರಿಂದ ಏನೋ ಒಂಥರ ಮನಸ್ಸಲ್ಲಿ ಫೀಲು. ಅದೆಲ್ಲ ನಾರ್ಮಲ್. ನಮಗೆ ಈ ಥರ ಅನ್ನಿಸ್ತಿದೆ ಅಂತಂದರೆ ಅವಳಿಗೆ ಇನ್ನೆಂಗೆಲ್ಲ ಅನ್ನಿಸ್ತಾ ಇರಬೇಡ. ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಇವಾಗ ಒಬ್ಬಳೇ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಇನ್ಮೇಲಿಂದ ಅಂತ. ಸೊ ಅದು ಒಂಥರ ಏನೋ ಒಂಥರ ಮೂಮೆಂಟ್, ಅದು ಸಖತ್ ಫೀಲ್ ಆಗಿರುತ್ತೆ. ಮತ್ತು ನಮ್ಮ ಊರಿಂದ ನಮ್ಮ ಅಕ್ಕ ಬಾವ, ನಮ್ಮ ಅತ್ತೆ, ಚಿಕ್ಕತ್ತೆ, ಸುನೀಲ್ ಅವ್ರ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆನೇ ಊಟಕ್ಕೆ ಕೂತಿದ್ದೀವಿ. ಹಾಗಾಗಿ ಅವ್ರನ್ನೂ ತೋರಿಸ್ತಾ ಇದ್ದೀನಿ ನಾನು. ಅಂದರೆ ಎಲ್ಲರಿಗೂ ರಂಜು ಗೊತ್ತು, ಇನ್ವಿಟೇಷನ್ ಎಲ್ಲ ಕೊಡಿಸಿ ಬಂದಿದ್ದರು, ಡ್ಯಾಡಿ ಕೂಡ. ಸೊ ಎಲ್ಲರೂ ಬಂದಿದ್ದು ಖುಷಿ ಆಯಿತು. ಹಾಗೆ ನಮ್ಮ ಚಿಕ್ಕ ಮಾವ ಕೂಡ ಬಂದಿದ್ದರು. ಅವರು ಬೇಗ ಊಟ ಮಾಡಿಕೊಂಡು ಇನ್ನೊಂದು ಮದುವೆ ಇದೆ ಅಂತ ಹೋದರು. ಆ್ಯಂಡ್ ಫೈನಲಿ ರಂಜು ರಿಸೆಪ್ಷನ್ಗೆ ಕೂಡ ನಿಂತಿದ್ದಾಳೆ. ಎಷ್ಟು ಬೇಗ ಮುಗ್ದೋಯ್ತು ಮದುವೆ ಅನ್ನೋದನ್ನೇ ಗೊತ್ತಾಗ್ತಿಲ್ಲ. ಇದೆಲ್ಲ ಆದಮೇಲೆ ಇವಾಗ ನಮ್ಮ ಅಕ್ಕ ಬಾವ, ನಮ್ಮ ಅತ್ತೆ ಎಲ್ಲ ಹೋಗ್ತಾಯಿದ್ರು ಊರಿಗೆ. ಅವ್ರನ್ನ ಇವಾಗ ಕಳಿಸೋಣ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ವಿ. ಇದು ಪೊಲೀಸ್ ಭವನದಲ್ಲಿ ಮದುವೆ ಆಗಿದ್ದು. ಇಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ, ಸಿಟಿ ಬಸ್ ಸ್ಟ್ಯಾಂಡಿಂದ ಅವ್ರು ನಮ್ಮ ಊರಿಗೆ ಹೋಗ್ತಾರೆ. ಬೈಕೇನು ತೊಗೊಂಡು ಬಂದಿಲ್ಲ, 3 ಜನ ಬರ್ತಾಯಿದ್ದೀವಂತ ಅಲ್ಲೇ ಗದ್ಗೆಲ್ಲೇ ಬೈಕ್ ಹಾಕ್ಬಿಟ್ಟು ಬಂದಿದ್ದಾರೆ. ಅವ್ರಿಗೇನೋ ಒಂಥರ ಖುಷಿ, ಬುಜ್ಜಿನ ಮಾತಾಡ್ಸೋದು, ಆಟಾಡ್ಸೋದು ಎಲ್ಲ ಒಂಥರ ಖುಷಿ ಅವರಿಗೆ. ಮಾತಾಡ್ಸೇ ನಿಂತಿದ್ದಾರೆ. ಸೊ ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಬಂದ್ವಿ ಚೌಟ್ರಿಗೆ, ಅಲ್ಲೇ ಹೊರಗಡೆ ಬಿಟ್ಬಿಟ್ಟು. ಆ್ಯಂಡ್ ಇದು ರಂಜು ಅವರ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ ಅಂತ ಹೇಳ್ಬೋದು. ರಂಜುಗೆ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಪ್ಪನ ಮಕ್ಕಳು, ಅವ್ರ ಮಕ್ಕಳು, ಬೇಜಾನ್ ಜನ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ ಅಂದರೆ ಇದರಲ್ಲಿ ಒಂದಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ, ಅಲ್ಲಿ ಇಲ್ಲಿ ಹೋಗ್ಬಿಟ್ಟು. ಬಟ್ ಇಡೀ ಸ್ಟೇಜ್ ತುಂಬ ಅವರೇ ನಿಂತ್ಕೋತಾರೆ. ಅಷ್ಟು ಜನ ಇದ್ದಾರೆ, ಅಷ್ಟು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಒಂದು ಖುಷಿ ಆಗುತ್ತೆ, ಇಷ್ಟು ದೊಡ್ಡ ಫ್ಯಾಮಿಲಿ ಇದೆಯಲ್ಲಪ್ಪ ಅಂತ ಅಂದ್ಬಿಟ್ಟು. ನೋಡೋದಕ್ಕೇನೋ ಒಂಥರ ಚೆಂದ ಅಲ್ವಾ ಈ ಥರ ಎಲ್ಲ. ಸೊ ಇವ್ರದ್ದು ಯಾವುದೇ ಮನೆ ಫಂಕ್ಷನ್ ಆಗಲಿ ಈ ಥರ ಒಂದು ಗ್ರೂಪ್ ಫೋಟೋ ಇರಲೇಬೇಕು ಅವ್ರ ಫ್ಯಾಮಿಲಿದು. ಅವ್ರ ಅಜ್ಜಿ ಇದ್ದಾರೆ, ಅವರ ದೊಡ್ಡಮ್ಮದಿರು, ಅತ್ತೆ, ಅವ್ರ ಮಕ್ಕಳು, ಮಕ್ಳಿಗೆ ಮಕ್ಕಳು, ಎಷ್ಟೊಂದು ಜನ ಇದ್ದಾರೆ ಗೊತ್ತಾ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಅಜ್ಜಿ ತಾತನ ಜೊತೆ ಒಂದು ಫೋಟೋ, ನಮ್ಗಳ ಜೊತೆ ಎಲ್ಲ ಗ್ರೂಪ್ ಫೋಟೋ, ಅದನ್ನೆಲ್ಲ ಅವ್ರಿವ್ರಿಗೆ ಕೊಟ್ಟು ವೀಡಿಯೋ ಮಾಡಿಸೋಣ ಅಂತಂದರೆ ಯಾರೂ ಕರೆಕ್ಟಾಗಿ ಸಿಗ್ತಾನೆ ಇರಲಿಲ್ಲ. ಬಟ್ ನಾನು ಯಾರು ವೀಡಿಯೋ ಮಾಡ್ಕೋಬೇಕು ಅವ್ರದ್ದೆಲ್ಲ ಮಾಡ್ಕೋತಾ ಇದ್ದೆ. ನಮ್ಮ ತಾತ ಫುಲ್ ಗರಮ್ ಆಗಿಬಿಡ್ತಾರೆ ಅವಾಗವಾಗ. ಸೊ ಇನ್ನೇನು ಎಲ್ಲರೂ ಜನ ಕೂಡ ಖಾಲಿ ಆಗ್ತಾಯಿದ್ರು. ಇನ್ನೂ ಒಂದಷ್ಟು ಶಾಸ್ತ್ರಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿದ ಮೇಲೆ ರಂಜುನ ಇವಾಗ ಫೈನಲಿ ಅವರ ಹಸ್ಬೆಂಡ್ ಮನೆಗೆ ಕಳಿಸೋ ಟೈಮ್ ಬಂದೇ ಬಿಡ್ತು. ಎಲ್ಲ ಹಿರಿಯರ ಆಶೀರ್ವಾದನ ಮತ್ತೆ ತಗೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರಂಜು ಕೈಲಿ ಹೇಳಿ ಆಶೀರ್ವಾದ ಮಾಡ್ತಿದ್ದಾರೆ ಎಲ್ಲರೂ. ಅವಳು ಒಳಗಡೆಯಿಂದನೇ ಹತ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಹೊತ್ತು ಅಂದರೆ ಅವಳು ಎಷ್ಟು ಇಷ್ಟಪಡ್ತಾಳೆ ಅಂತಂದರೆ ನಮ್ಮ ಅತ್ತೆ, ನಮ್ಮ ಮಾವನ್ನ ಎಲ್ಲ ಅಂತಂದರೆ ಅವಳು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಯಾರನ್ನೂ. ಹಾಗೆ
ಇನ್ನು ಕೊನೆಯಲ್ಲಿ ನಮ್ಮ ಹುಡುಗಿ ನಿಮಗೆ ಅಂತೆಲ್ಲ ಒಪ್ಪಿಸಿ ಅವರ ಮಾವನ ಕೈಗೆ ಒಪ್ಪಿಸ್ತಾ ಇದ್ದಾರೆ, ಗಂಡು ಹೆಣ್ಣು ಕೈಯೆಲ್ಲ ಇಡಿಸಿ. ಸೊ ಇದು ಒಂಥರ ಎಮೋಷ್ನಲ್ ಮೂಮೆಂಟು, ಹೇಳೋಕ್ಕಾಗಲ್ಲ ಈ ಫೀಲಿಂಗ್ಸ್ನ, ಹಾಗಿದೆ. ಫೈನಲಿ ರಂಜುನ ಗಳಿಸ್ತಾ ಇದ್ದೀವಿ. ಹ್ಯಾಪಿ ಮ್ಯಾರಿಡ್ ಲೈಫ್ ರಂಜು, ಚೆನ್ನಾಗಿರು ಯಾವಾಗ್ಲೂ. ಸೊ ರಂಜು ಮದುವೆ ಹೀಗಾಯಿತು. ಇವತ್ತಿನ ವ್ಲಾಗ್ ನಿಮಗಿಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬೈ ಬಾಯ್, ಸಿ ಯು.